ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮೂಂಗ್ ದಾಲ್ ಉಶ್ಲಿ ಹೇಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾನೆ. ಸೊ ಇದಕ್ಕೆ ಬೇಕಾಗಿರೋದು ಮೂಂಗ್ ದಾಲ್. ನಾನು ಇದನ್ನು ಚೆನ್ನಾಗಿ 5 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಂಡಿದ್ದೇನೆ. ತುಂಬ ಬಾಯ್ಲ್ ಮಾಡಿಕೊಂಡ್ರೆ ಮೆತ್ತಗಾಗತ್ತೆ. ಸೊ ಹಾಗಾಗಿ ಹಾರ್ಡ್ಲಿ 10 ಮಿನಿಟ್ಸ್ ಬಾಯ್ಲ್ ಆದರೆ ಸಾಕು. ಸೊ ಇದನ್ನು ಬಾಯ್ಲ್ ಮಾಡಿಕೊಂಡು ಸೈಡಲ್ಲಿ ತೆಗೆದಿಟ್ಟಿದ್ದಾನೆ. ಏನೂ ನೆನೆ ಹಾಕೋದೇನಿಲ್ಲ, ಡೈರೆಕ್ಟಾಗಿ ಬಾಯ್ಲ್ ಮಾಡ್ಕೋಬೋದು ಇದನ್ನು. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತಂದರೆ, ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ನಾನು ಜೀರಿಗೆಯನ್ನು ಹಾಕ್ತೇನೆ. ಆಮೇಲೆ 2 ಹಸಿಮೆಣಸಿನ್ಕಾಯಿ ಇದನ್ನಿಷ್ಟು ಹಾಕ್ಕೊಂಡ್ಬಿಟ್ಟು ಕರಿಬೇವನ್ನು ಹಾಕ್ತೇನೆ. ಚಟ್ಪಟ ಅಂತ ಇರಬೇಕು, ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಅದು ಒಗ್ಗರಣೆ ಹಾಕಿದಾಗ. ಸೊ ಇಲ್ಲಿ ನಾನು ಇಂಗು ಹಾಕ್ತಾ ಇದ್ದೇನೆ. ಯಾಕಂದರೆ ಮೂಂಗ್ ದಾಲ್ಗೆ ಸ್ವಲ್ಪ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ಇಂಗು ತುಂಬ ಒಳ್ಳೆಯದು ದೇಹಕ್ಕೆ, ಹಾಗಾಗಿ ಇಂಗನ್ನು ಹಾಕ್ತಾ ಇದ್ದೇನೆ. ಹಾಗೆ 1 ಈರುಳ್ಳಿ ತೊಗೊಂಡಿದ್ದೇನೆ, ಅದನ್ನು ಕಟಿಂಗ್ ಮಾಡ್ಕೊಂಡ್ಬಿಟ್ಟು ಅದನ್ನು ಚಾಪ್ ಮಾಡ್ಕೊಂಡ್ಬಿಟ್ಟು ಹಾಕ್ತಾ ಇದ್ದೇನೆ ಇವಾಗ. ಹಾಗೆ ಒಗ್ಗರಣೆ ಅಂತೂ ಆಯಿತು. ಇವಾಗ ಸ್ವಲ್ಪ ಅರಿಶಿನ ಹಾಕ್ತಾನೆ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಹಾಗೆ ಇದ್ರ ಜೊತೆ ನಾನು ಬಾಯ್ಲ್ ಮಾಡ್ಕೊಂಡಿರುವಂತಹ ಮೂಂಗ್ ದಾಲನ್ನು ಇವಾಗ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ. ಸೊ ಮತ್ತೆ ಇದಕ್ಕೆ ನೀರು ಮಿಶ್ರಣ ಮಾಡೋದು ಏನೂ ಅವಶ್ಯಕತೆ ಇಲ್ಲ, ಚೆನ್ನಾಗಿವಾಗ ಮಿಕ್ಸ್ ಆಗಿದೆ. ಇದಕ್ಕೆ ನಾವು ಯೂಶ್ವಲಿ ನಮ್ಮ ಅಡುಗೆ ಸ್ಟೈಲಲ್ಲಿ ನಾವು ಎಲ್ಲದಕ್ಕೂ ಕಾಯಿ ತುರಿಯನ್ನು ಹಾಕ್ತೇವೆ. ಹಾಗಾಗಿ ನಾನು ಇಲ್ಲಿ ಕಾಯಿ ತುರಿಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಇನ್ನೊಂದು ಕಾಯಿ ತುರಿ ಬೆನಿಫಿಟ್ ಏನಂತಂದರೆ, ಈ ಥೈರಾಯ್ಡ್ ಪ್ರಾಬ್ಲಮ್ ಯಾರ್ಯಾರು ಇರುತ್ತೋ ಹಸಿ ಕಾಯಿ ತುರಿ ಅಥವಾ ಹಸಿ ಕಾಯಿ ತುರಿ ಜ್ಯೂಸನ್ನು ಡೈಲಿ ಇಂಟೇಕ್ ತೊಗೊಂಡ್ರೆ ಥೈರಾಯ್ಡ್ ನಿವಾರಣೆ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಮ್ಮ ಅಡುಗೆಯಲ್ಲಿ ನಾವು ಆದಷ್ಟು ಸಾತ್ವಿಕವಾಗಿ ಕುಕ್ ಮಾಡ್ತೇವೆ. ಇದಕ್ಕೆ ಕಾಯಿ ತುರಿಯನ್ನು ನಾನು ಹಾಕಿದ್ದೇನೆ. ಗಾರ್ನಿಷಿಗೂ ಹೌದು, ಚೆನ್ನಾಗಿ ಕಾಣಲಿ ಅಂತಲೂ ಹೌದು, ಬಟ್ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು. ತುಂಬ ಕಾಯಿ ತುರಿನೂ ತಿನ್ನಬಾರ್ದು, ಬಟ್ ಔಷಧಿ ಪ್ರಮಾಣದಲ್ಲಿ ಎಷ್ಟು ಬೇಕೋ ಅಷ್ಟು ನಾವನ್ನು ಸೇವಿಸಬಹುದು. ಸೊ ಹಾಗಾಗಿ ನಾನು ಸ್ವಲ್ಪ ಕಾಯಿ ತುರಿಯನ್ನು ಹಾಕಿದ್ದೇನೆ. ಈಗ ಚೆನ್ನಾಗಿ ಗಾರ್ನಿಷ್ ಮಾಡ್ಕೊಂಬಿಟ್ಟು ಇದು ಒಂದು 2 to 3 ಮಿನಿಟ್ಸ್ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ಟೋವನ್ನು ಆಫ್ ಮಾಡಿಬಿಡ್ಬೇಕು. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಅದು ಇನ್ನೊಂದು ಸ್ವಲ್ಪ ಏನಂತಾರೆ ಸ್ಟೀಮಲ್ಲಿ ಕುಕ್ ಆಗುತ್ತೆ ಅದು. ಸೊ ಹಾಗಾಗಿ ಹಾಗೆ ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿದರೆ ಈ ಥರ ಬರುತ್ತೆ. ಸೊ ನೀವು ಟ್ರೈ ಮಾಡಿ, ಹೇಗಿದೆ ಅಂತ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.